ವೈಟ್ ಬೋರ್ಡ್ ಕಾರು ಹೊಂದಿರುವವರು ನೋಡಲೇಬೇಕಾದ ಸ್ಟೋರಿ ಇದು. ಬಾಡಿಗೆ ಓಡಿಸುವ ವೈಟ್ ಬೋರ್ಡ್ ವಾಹನ ಮಾಲೀಕರ ವಿರುದ್ಧ ಸಮರ ಸಾರಲಾಗಿದೆ. ತೆರಿಗೆ ವಂಚಿಸಿ ಬಾಡಿಗೆ ಓಡಾಡುತ್ತಿರುವ ಒಂದು ವೈಟ್ ಬೋರ್ಡ್ ಟ್ಯಾಕ್ಸಿಗಳ ಹಾವಳಿ ಜಾಸ್ತಿ ಆಗಿರತಕ್ಕಂಥದ್ದು. ವೈಟ್ ಬೋರ್ಡ್ ಕಾರು ಹೊಂದಿರುವವರ ನೋಡಲೇಬೇಕಾದ ಸ್ಟೋರಿ ಇದು. ಬಾಡಿಗೆ ಓಡಿಸುವ ವೈಟ್ ಬೋರ್ಡ್ ವಾಹನ ಮಾಲೀಕರ ವಿರುದ್ಧ ಸಮರ ಸಾರಲಾಗಿದೆ. ತೆರಿಗೆ ವಂಚಿಸಿ ಬಾಡಿಗೆ ಓಡಾಡುತ್ತಿರುವ ವೈಟ್ ಬೋರ್ಡ್ ಟ್ಯಾಕ್ಸಿಗಳ ಹಾವಳಿ ಹೆಚ್ಚಾಗಿರತಕ್ಕಂಥದ್ದು ಕರ್ನಾಟಕದಲ್ಲಿ. ಬಾಡಿಗೆ ಮಾಡುತ್ತಾ ಹಗಲು ದರೋಡೆ ನಡೆಸುತ್ತಿರುವ ವೈಟ್ ಬೋರ್ಡ್ ಟ್ಯಾಕ್ಸಿಗಳು ವಾಣಿಜ್ಯ ಬಳಕೆಗೆ ಬ್ರೇಕ್ ಹಾಕಲು ಮುಂದಾದ ಸಾರಿಗೆ ಇಲಾಖೆ. ರೂಲ್ಸ್ ಬ್ರೇಕ್ ಮಾಡಿದ್ರೆ 3 ರಿಂದ 4 ತಿಂಗಳು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಲಾಗುತ್ತೆ. ಆ ಒಂದು ಕಾರಿನ ಒಂದು ವೆಹಿಕಲ್ದು ಚಾಲಕನ ಲೈಸೆನ್ಸ್ ರದ್ದು ಮಾಡಲು ಮುಂದಾಗಿರುವ ಸಾರಿಗೆ ಇಲಾಖೆ ವೈಟ್ ಬೋರ್ಡ್ ಇಟ್ಕೊಂಡು ಅದನ್ನ ಬಾಡಿಗೆಗೆ ಯೂಸ್ ಮಾಡ್ಕೊಳ್ಬಾರ್ದು ಅಂತಕ್ಕಂಥ ಒಂದು ಸೂಚನೆಯನ್ನು ನೀಡ್ತಾ ಇದೆ ಸರ್ಕಾರ. ಬಾಡಿಗೆಗೆ ಓಡಿಸುವ ವೈಟ್ ಬೋರ್ಡ್ ವಾಹನ ಮಾಲೀಕರ ವಿರುದ್ಧ ಸರ್ಕಾರ ಸಮರವನ್ನು ವ್ಯಕ್ತ ಮಾಡಿರ್ತಕ್ಕಂಥದ್ದು. ತೆರಿಗೆ ವಂಚಿಸಿ ಬಾಡಿಗೆ ಓಡಾಡುತ್ತಿರುವ ವೈಟ್ ಬೋರ್ಡ್ ಟ್ಯಾಕ್ಸಿಗಳ ಹಾವಳಿ ಹೆಚ್ಚಾಗಿದೆ. ಬೆಂಗಳೂರು ಅಂತಹ ಮಹಾನಗರಗಳಲ್ಲಿ ಬಾಡಿಗೆ ಮಾಡುತ್ತಾ ಹಗಲು ದರೋಡೆಗಿಳಿದಿರತಕ್ಕಂಥ ವೈಟ್ ಬೋರ್ಡ್ ಟ್ಯಾಕ್ಸಿಗಳು ವಾಣಿಜ್ಯ ಬಳಕೆಗೆ ಬ್ರೇಕ್ ಹಾಕಲು ಈಗ ಸಾರಿಗೆ ಇಲಾಖೆ ಮುಂದಾಗಿದೆ. ರೂಲ್ಸ್ಗಳನ್ನು ಬ್ರೇಕ್ ಮಾಡಿದರೆ 3 ರಿಂದ 4 ತಿಂಗಳು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಲಾಗುತ್ತೆ ಆ ಒಂದು ವೆಹಿಕಲ್ಗಳದ್ದು. ಇದನ್ನು ಸಾರಿಗೆ ಇಲಾಖೆ ಈಗ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರ್ತಕ್ಕಂಥದ್ದು. ವೈಟ್ ಬೋರ್ಡ್ ಇಟ್ಕೊಂಡು ಅದನ್ನು ಯಾವುದೇ ರೀತಿಯಾದ ಬಾಡಿಗೆಗಾಗಬಹುದು, ಯಾವುದೇ ವಾಣಿಜ್ಯ ರೀತಿಯಾದ ಕೆಲಸಗಳನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ರೂಲ್ಸ್ನ ಈಗ ಕಟ್ಟುನಿಟ್ಟಾಗಿ ಪಾಲಿಸೋಕೆ ಮುಂದಾಗಿರ್ತಕ್ಕಂಥದ್ದು ಸರ್ಕಾರ. ಅಕಸ್ಮಾತ್ ಈ ಒಂದು ರೂಲ್ಸ್ನ ಬ್ರೇಕ್ ಮಾಡಿದರೆ 3 ರಿಂದ 4 ತಿಂಗಳುಗಳಷ್ಟು ಆ ವೆಹಿಕಲ್ದಾಗಿರ್ಬೋದು, ಚಾಲಕನದ್ದಾಗಿರ್ಬೋದು, DL ಅಥವಾ ಗಾಡಿಯ ಡಾಕ್ಯುಮೆಂಟ್ಸ್ಗಳನ್ನು ಸೀಸ್ ಮಾಡಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಬಿಟ್ಕೊಡಲಾಗಿದೆ ಇಲಾಖೆಯಿಂದ.